ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮನೆಗಳಲ್ಲಿ ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ ಮೊದಲು ಹೇಗೆ ತಿಳ್ಕೋಬೇಕು, ಅಂದರೆ ಆಗಿದೆಯೋ ಇಲ್ಲವೋ ಅನ್ನೋದನ್ನ ನೀವು ಪ್ರಥಮವಾಗಿ ತಿಳ್ಕೋಬೇಕಾಗುತ್ತೆ. ಅಕಸ್ಮಾತ್ ಆಗಿದ್ದರೆ ಅದರ ಪರಿಣಾಮಗಳು ನಿಮಗೆ ಏನಂತ ತೋರಿಸುತ್ತೆ, ಯಾವ ರೀತಿ ತೋರಿಸುತ್ತೆ ಅನ್ನೋದನ್ನ ನಾನು ಎಚ್ಚರಿಕೆಯಾಗಿ ಮುಂಚೆನೇ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಮಾಟ ಮಂತ್ರದ ಪ್ರಯೋಗ ಮೊದಲು ಆಗಿದರೆ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಪ್ರಥಮವಾಗಿ ಮಾಟ ಮಂತ್ರ ಅಂತಂದ್ರೆ ಒಂದು ವಿಕೃತ ಮನಸ್ಥಿತಿಯಲ್ಲಿರೋ ವ್ಯಕ್ತಿಗಳು ಸ್ವಾರ್ಥ ಮನೋಭಾವನೆಗಳಿಂದ ನಿಮ್ಮ ಮೇಲೆ ಹತೋಟಿಗೆ ತಗೋಬೇಕು ಅಂತೇಳಿ ಈ ವಾಮಾಚಾರದ ವಿಧಾನವಾಗಿ ಮಾಟ ಮಂತ್ರಗಳನ್ನು ಮಾಡ್ತಾರೆ. ಅಂದರೆ ಮನೆ ಉದ್ಧಾರ ಆಗಬಾರ್ದು, ಮನೆ ಏಳಿಗೆ ಆಗಬಾರ್ದು, ಸಾವು ನೋವುಗಳು ನಡಿಬೇಕು, ಹಾಗೂ ಆರೋಗ್ಯ ಬಾಧೆಗಳು ನಡಿಬೇಕು, ಇಲ್ಲ ಬಾಯಿ ಬಂದಾಗಬೇಕು, ಈ ಥರ ಎಷ್ಟೋ ಒಂದು ವಿಚಾರಗಳಲ್ಲಿ ಮಾಂತ್ರಿಕ ಪ್ರಯೋಗಗಳು ನಡೆಯುತ್ತೆ. ಅಂದರೆ ಮಾಟ ಮಂತ್ರದ ವಿಧಾನವಾಗಿ ಒಂದೊಂದು ಊರುಗಳಲ್ಲಿ, ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನವಾಗಿ ಅದನ್ನ ಕರೀತಾರೆ. ಇವಾಗ ಬಾನಮತಿ ಪ್ರಯೋಗ ಅಂತಾರೆ, ಮಾಟ ಮಂತ್ರ ಅಂತಾರೆ, ಮಾಂತ್ರಿಕ ಪ್ರಯೋಗ ಅಂತಾರೆ, ತಂತ್ರಗಾರಿಕೆ ಅಂತಾರೆ, ಹಾಗೂ ಈ ಥರ ಎಷ್ಟೋ ವಿಧಾನವಾಗಿ ಈ ವಾಮಾಚಾರಗಳನ್ನು ನಡೆಸ್ತಾ ಬರ್ತಾ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮೇಲೆ, ಒಂದು ಸ್ತ್ರೀ ಆಗಲಿ ಪುರುಷನ ಮೇಲೆ, ಒಂದು ಕುಟುಂಬದ ಮೇಲೆ, ವೈವಾಹಿಕ ಇರುವ ಒಂದು ಸಂತೋಷವಾಗಿ ಸುಖ ಕುಟುಂಬದ ಮೇಲೆ ಈ ಮಾಂತ್ರಿಕ ದೃಷ್ಟಿ ಬಿದ್ದಿದ್ದರೆ ಅವರ ಮನೆಗಳಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಯಾಕಂದರೆ ಎಲ್ಲರೂ ಸಹ ನಿನಗೆ ಮಾಟ ಆಗಿದೆ ಅಂತೇಳಿ ಎದುರಿಸಿ ಮಾನಸಿಕ ವೇದನೆಗಳನ್ನು ನಿಮಗೆ ಕೊಡೋದಕ್ಕಿಂತ ಮೊದಲು ನನಗೆ ಆಗಿದೆಯಾ ಇಲ್ವೋ ಅನ್ನೋದನ್ನ ನೀವೇ ತಿಳ್ಕೊಳೋದು ಅತಿ ಮುಖ್ಯ. ಅದು ಜಾಣ್ಮೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ಮೇಲೆ ಪ್ರಥಮವಾಗಿ ಮಾಂತ್ರಿಕ ಪ್ರಯೋಗ ಅಂದರೆ ಮಾಟ ಮಂತ್ರದ ಪ್ರಯೋಗ ಯಾವ ರೀತಿ ತಿಳ್ಕೋಬೇಕು? ಖಂಡಿತ ವೀಕ್ಷಕರೇ, ಇದು ಪ್ರಥಮವಾಗಿ ಯಾವ ರೀತಿ ಅನ್ನೋದಂದರೆ, ಮೊದಲು ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಆಗದೇ ಇರೋದಿಲ್ಲ. ಯಾವ ರೀತಿ ಅಂದರೆ, ಪ್ರಥಮವಾಗಿ ಮೊದಲು ನಿಮಗೆ ಪೂಜೆ ಮಾಡೋಕ್ಕೆ ಮನಸ್ಥಿತಿ ಬರೋದಿಲ್ಲ, ಹಾಗೂ ಯಾವುದೇ ಒಂದು ಶಾಸ್ತ್ರ ಪದ್ಧತಿಯಾಗಿ ನೀವು ಯಾವುದೇ ಕಾರ್ಯಕ್ರಮ ಆಗಲಿ ದೇವಸ್ಥಾನಗಳಿಗೆ ಹೋಗೋಕ್ಕೆ ಫಸ್ಟು ಮನಸ್ಸು ನಿಮಗೆ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಪೂಜೆ ಮಾಡೋರು, ದೇವಸ್ಥಾನ ಹೋದರೆ ಕೈ ಮುಗಿಯೋರು, ದಾನ ಧರ್ಮಗಳನ್ನು ಮಾಡೋರು ನೀವು, ಆ ಥರ ಇದ್ದಾಗ ನಿಮಗೆ ಮನಸ್ಥಿತಿ ಅನ್ನೋದು ಇಲ್ಲ. ಇವಾಗ ಮಾಡೋಣ, ನಾಳೆ ಮಾಡೋಣ, ಸಂಜೆ ಬರೋಣ, ದೀಪ ಸಂಜೆ ಹಚ್ಚೋಣ, ಈ ಥರ ಮುಂದಾಲೋಚನೆಗಳನ್ನು ಅಂದರೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀರ ನೀವು. ಅದೇ ರೀತಿಯಲ್ಲಿ ಸಹ ಎರಡನೇ ವಿಷಯ ಏನಂತಂದರೆ, ನಿಮಗೆ ಅತಿ ಹೆಚ್ಚಾಗಿ ನಿಮಗೆ ಮನೆಯಲ್ಲಿ ಕನ್ನಡಿ ಹೊಡೆದೋಗೋದು. ಹೊಸ ತಂದಿರ್ತೀರ, ಕನ್ನಡಿ ಹೊಡೆದೋಗುತ್ತೆ. ನೀವು ಏನೇ ಒಂದು ಗಾಜಿನ ಲೋಟ ಹೊಡೆದೋಗುತ್ತೆ, ಅಥವಾ ಕನ್ನಡಿಗೆ ಸಂಬಂಧಪಟ್ಟ ಏನೇ ಇದ್ದರೂ ಸಹ ಗಾಜಿನ ತಟ್ಟೆ ಆಗಿರ್ಬೋದು, ಇಲ್ಲ ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಕೈ ಜಾರು ಬೀಳೋದಾಗಲಿ, ಈ ಥರ ಏನಾರು ನಡೀತಾ ಇದ್ದರೂ ಸಹ ನಿಮ್ಮ ಮೇಲೆ ಒಂದು ದುಷ್ಟಶಕ್ತಿಯ ಪ್ರಭಾವ ಪ್ರಾರಂಭ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಇದು ಸೂಚನೆಗಳು, ಅರ್ಥ ಆಯ್ತಲ್ಲ? ಅದೇ ರೀತಿಯೂ ಸಹ ಮೂರನೇದೇನಪ್ಪ ಅಂತಂದರೆ, ನಿಮಗೆ ಯಾವುದೇ ಕೆಲಸ ಮಾಡೋ ಟೈಮಲ್ಲಿ ಅತಿ ಹೆಚ್ಚಾಗಿ ರಕ್ತದ ಸ್ರಾವ ಆಗೋದು. ನಿಮ್ಮ ಒಂದು ಮನೆಯಲ್ಲಿ ಏನಾರು ಮಾಡೋಕ್ಕೋ ಕೈ ಕಟ್ ಮಾಡ್ಕೊಳೋದು, ಇಲ್ಲ ಯಾವುದೋ ರಕ್ತದ ಕಲೆಗಳು ಬೀಳೋದು, ಇಲ್ಲ ಮಕ್ಕಳಿಗೆ ಏನಾರು ತೊಂದರೆ ಆಗೋದು, ಇಲ್ಲ ಒಂದು ಪತ್ನಿಗೆ ಏನಾರು ತೊಂದರೆ ಆಗೋದು, ರಕ್ತದ ಅಂಶಗಳು ಅತಿ ಹೆಚ್ಚಾಗಿ ಮನೆಗಳಲ್ಲಿ ಕಾಣ್ತಾ ಇದ್ದರೆ ಆವಾಗ ನಿಮ್ಮ ಮನೆಯಲ್ಲಿ ಮಾಂತ್ರಿಕ ಪ್ರಯೋಗ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇದೇ ಥರ ನಾಲ್ಕನೇ ವಿಧಾನ ಏನಂತ ಅಂದರೆ, ಅತಿ ಮುಖ್ಯವಾಗಿರೋದು ನಿಮ್ಮ ಮನೆಯ ಹೊರಗಡೆ ತುಳಸಿ ಗಿಡ ಬೆಳೀದೇ ಇರೋದು. ಯಾವಾಗ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಸರಿಯಾಗಿ ಬೆಳೆಯೋದಿಲ್ಲ, ಎಷ್ಟೇ ತುಳಸಿ ಗಿಡ ಹಾಕಿದ್ರೂ ಸಹ ಒಣಗ್ತಾ ಬರ್ತಾ ಇದೆ, ಅದು ಬಿಸಿಲಲ್ಲಿಟ್ಟರೂ ಒಣಗುತ್ತೆ, ನೆರಳಲ್ಲಿಟ್ಟರೂ ಒಣಗುತ್ತೆ, ನೀರು ಹಾಕಿದ್ರೂ ಒಣಗುತ್ತೆ, ಏನೇ ಮಾಡಿದ್ರೂ ಆಗ್ತಾ ಇಲ್ಲ ಅಂತಂದರೆ ಅವಾಗ ನಿಮಗೆ ದೃಷ್ಟಿ ಆಗಿದೆ, ಅಂದರೆ ಮಾಂತ್ರಿಕ ಪ್ರಯೋಗದ ಪ್ರವೇಶ ಆಗಿದೆ. ಅಂದರೆ ನಮಗೆ ಲಕ್ಷ್ಮೀ ರೀತಿಯಲ್ಲಿ ಗಾಯತ್ರಿ ದೇವಿಯ ಒಂದು ಸ್ವರೂಪ ಆಗಿರೋದು ನಮಗೆ ತುಳಸಿ ದೇವಿ. ಅದಲ್ಲ, ತುಳಸಿ ದೇವಿಯ ಒಂದು ಪ್ರವೇಶನ ತಪ್ಪಿಸಿ ಮನೆ ಒಳಗೆ ಬರಬೇಕಂದ್ರೆ ಪ್ರಥಮವಾಗಿ ಈ ಒಂದು ತುಳಸಿ ಗಿಡ ಒಣಗುತ್ತೆ. ಈ ರೀತಿಯಲ್ಲಿ ಏನಾರು ಆಗ್ತಿದ್ರೆ ನಿಮ್ಮ ಮನೆ ಮೇಲೆ ಮಾಂತ್ರಿಕ ಪ್ರಯೋಗ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಅದೇ ರೀತಿಯಲ್ಲೂ ಸಹ ಇನ್ನೊಂದು ನಿಮಗೆ ಮಾಂತ್ರಿಕ ಪ್ರಯೋಗ ಆಗಿದೆಯೋ ಇಲ್ವೋ ಅಂತಂದರೆ, ನಿಮ್ಮ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಅತಿ ಹೆಚ್ಚಾಗಿ ಆಗೋದು, ಕಿರಿಕಿರಿ ಉದ್ದ ಆಗೋದು,
ಅದೇ ರೀತಿ ಆರೋಗ್ಯ ಬಾಧೆಗಳು ಬರೋದು, ಹಾಗೂ ಅತಿ ಹೆಚ್ಚಾದ ಒಂದು ಸಾವು ನೋವುಗಳ ವಿಷಯಗಳ ಕೇಳೋದು, ಇಲ್ಲ ಒಂದು ಸ್ಮಶಾನದ ಹೆಣಗಳನ್ನು, ಇಲ್ಲ ಹೆಣಗಳನ್ನು ಕಣ್ಮುಂದೆ ಹೋಗೋದು, ಈ ಥರ ಸಾವಾಗಿರೋರು ನಿಮ್ಮ ಕಣ್ಮುಂದೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದ್ದರೆ, ಹಾಗೂ ಮನೆ ಮುಂದೆ ಓಡಾಡ್ತಾ ಇದ್ದರೆ, ಈ ರೀತಿಯಲ್ಲಿ ಅದು ಸಾವಿನ ಶಬ್ದಗಳು ಸಹ ನಿಮಗೆ ಕೇಳಿಸ್ತಾ ಇದ್ದರೆ, ಆವಾಗ ನಿಮಗೆ ವಾಮಾಚಾರ ಆಗಿದೆ ಅನ್ನೋದು ನಿಶ್ಚಯ. ಖಂಡಿತ ವೀಕ್ಷಕರೇ, ಇವೆಲ್ಲವೂ ಸಹ ನಿಮಗೆ ಮಾಂತ್ರಿಕ ಪ್ರಯೋಗದ ಪರಿಹಾರಗಳನ್ನು ಮಾಡಬೇಕು. ಅದನ್ನು ಸಂಪೂರ್ಣ ನಿವಾರಣೆ ಆಗಬೇಕು ಅಂದರೆ ಅದರದ್ದೇ ಆದ ಒಂದು ನಿಯಮ, ನಿಷ್ಠೆ, ವಿಚಾರಗಳು ಬರ್ತದೆ. ಹಾಗೂ ಇನ್ನೊಂದು ಅತಿ ಮುಖ್ಯವಾದದ್ದು ಅಂತಂದರೆ, ನಿಮ್ಮ ಜಾತಕದಲ್ಲಿ ದುರ್ಬಲ ನಕ್ಷತ್ರ, ದುರ್ಬಲ ರಾಶಿ ಇದ್ದವರಿಗೆ ಅತಿ ಬೇಗ ವಾಮಾಚಾರಗಳು, ದೃಷ್ಟಿದೋಷಗಳು ಎಲ್ಲವೂ ಸಹ ತಾಕತ್ತೆ. ಯಾಕಂದರೆ ನಕ್ಷತ್ರದಲ್ಲಿ 27 ನಕ್ಷತ್ರಗಳಲ್ಲಿ ಒಂದು ಹೆಣ್ಣು ನಕ್ಷತ್ರ ಬೇರೆ ಇರುತ್ತೆ, ಗಂಡಿನ ನಕ್ಷತ್ರ ಬೇರೆ ಇರುತ್ತೆ, ಅದರ ಅವರ ಸ್ವಭಾವಗಳು ಬೇರೆ ಇರ್ತವೆ. ಆದರೆ ಈ ಒಂದು ವಿಷಯಗಳಲ್ಲಿ ಹೆಣ್ಣು ಮಕ್ಕಳ ವಿಚಾರದ ನಕ್ಷತ್ರಗಳಲ್ಲಿ ಅವರಿಗೆ ಮಾಂತ್ರಿಕ ಪ್ರಯೋಗ ಅಂದರೆ ದುರ್ಬಲ ನಕ್ಷತ್ರಗಳಿದ್ದಾಗ ಅವರಿಗೆ ಮಾಂತ್ರಿಕ ಪ್ರಯೋಗ ಅತಿ ಹೆಚ್ಚಾಗಿ ಬೀಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಲಿದ್ದಾಗ ಅವರಿಗೆ ಮಾನಸಿಕ ಅಸ್ವಸ್ಥಗಳನ್ನು ಆಗುತ್ತೆ, ಮಾನಸಿಕವಾಗಿ ದುರ್ಬಲತೆಗಳಾಗಿರ್ತಾರೆ. ಅಂಥವ್ರ ಮೇಲೆ ಮಾಂತ್ರಿಕ ಪ್ರಯೋಗ ಬೇಗ ಬೀಳೋದ್ರಿಂದ ಅವರಿಗೆ ಒಂದು ಆರೋಗ್ಯ ನಷ್ಟ ಆಯ್ತಲ್ಲ, ಅದಾದ ನಂತರ ಮನೆಯಲ್ಲಿ ಕಿರಿಕಿರಿ, ತೊಂದರೆ, ವಿಚಾರಗಳನ್ನು ನಡೀತಾ ಬರ್ತವೆ. ಮೊದಲು ನಿಮಗೆ ಮಾಂತ್ರಿಕ ಪ್ರಯೋಗಗಳನ್ನು ಬಿಡುಗಡೆ ಮಾಡಿಕೊಂಡ್ರೆ ಒಳ್ಳೆಯದು. ಈ ಎಲ್ಲ ಅಂಶಗಳು ನಿಮ್ಮ ಕುಟುಂಬದಲ್ಲಿ ನಡೀತಿದ್ದರೆ ಮೊದಲು ಅಷ್ಟದಿಗ್ಬಂಧನಗಳನ್ನು ನೀವು ಮಾಡಬೇಕಾಗ್ತದೆ. ಹಾಗೂ ಪ್ರತ್ಯಂಗಿರ ದೇವಿಯ ಆರಾಧನೆಗಳನ್ನು ನೀವು ನಡೆಸಬೇಕಾಗುತ್ತೆ. ಕಾಳಿ ದೇವಿಯ ಆರಾಧನೆಗಳನ್ನು ನೀವು ನಡೆಸಬೇಕಾಗ್ತದೆ. ಮನೆಯಲ್ಲಿ ಶ್ರೀಚಕ್ರ ಧಾರಣೆಗಳನ್ನು ನೀವು ಮಾಡಬೇಕಾಗ್ತದೆ. ಈ ಎಲ್ಲ ಸ್ವರೂಪ ವಿಧಾನವಾಗಿ ನೀವು ಮಾಡಿದ್ರೆ, ಸಂಕಲ್ಪ ವಿಧಾನವಾಗಿ ನೀವು ಮಾಡಿದ್ರೆ ಖಂಡಿತವಾಗಲೂ ವಾಮಾಚಾರದ ಪ್ರಭಾವ ಖಂಡಿತ ಕಮ್ಮಿ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಧಾನ ನೀವು ಅತಿ ಹೆಚ್ಚಾಗಿ ನೀವು ತಿಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ ಖಂಡಿತ ನಮಗೆ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.